ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ 26 ಮಂದಿ ಮೃತಪಟ್ಟಿದ್ದರು. ಅದರಲ್ಲಿ 3 ಕನ್ನಡಿಗರು. ಶಿವಮೊಗ್ಗದ ಮಂಜುನಾಥ್ ಅನ್ನೋರು ಕೂಡ ಬಲಿಯಾಗಿದ್ದರು, ಪತ್ನಿ ಮತ್ತು ಮಗನ ಮುಂದೆನೆ. ಈ ದುಃಖದ ಮಡುವಿನಿಂದ ಹೊರಬಂದಿಲ್ಲ ಮಂಜುನಾಥ ಕುಟುಂಬ. ಸಹಜ ಅಲ್ವಾ? ಅಂತಹ ದುರ್ಘಟನೆಯನ್ನು ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಪಲ್ಲವಿ ಅವರು, ನನ್ನ ಪತಿಯನ್ನು ಬಲಿ ಪಡೆದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಮೃತ ಕನ್ನಡಿಗ ಮಂಜುನಾಥ ಪತ್ನಿ ಪಲ್ಲವಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಆಲ್ಮೋಸ್ಟ್ ಈಗ ಕ್ರಿಮೇಷನ್ ಎಲ್ಲ ಆಗಿ 11, 12, 13, 14ನೇ ದಿನ ಎಲ್ಲ ಈ ತಿಥಿ ಕಾರ್ಯಗಳೆಲ್ಲ ನಡೆಯುತ್ತೆ. ಅಲ್ಲಿ ತನಕನೂ ಮನೆಯಲ್ಲಿ ಏನಾದರೂ ಕಾರ್ಯಗಳು ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ. ಸೊ ಅದೆಲ್ಲ ಕಷ್ಟ, ವರ್ಷಾನುಗಟ್ಟಲೆ ಬೇಕಾಗುತ್ತೆ ಹ್ಯಾಂಗ್ ಓವರಿಂದ ಹೊರಗೆ ಬರೋದು. ಅದು ಗಂಡನ ಸಾವನ್ನು ಕಣ್ಣು ಮುಂದೆನೇ ನೋಡಿದಾರಲ್ಲ. ರಾತ್ರಿ ಹೊತ್ತು ಪಾಪ ಅವ್ರಿಗೆ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಘಟನೆ ಬೆಚ್ಚಿ ಬೀಳಿಸುತ್ತವ್ರನ್ನ. ನಾವು ಏಪ್ರಿಲ್ 19ರಿಂದ 24ರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ. 19ಕ್ಕೆ ಶ್ರೀನಗರಿಗೆ ಹೋದ್ವಿ. ಅಲ್ಲಿಂದ ಪ್ರತಿದಿನ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. 22ನೇ ತಾರೀಕು ಪಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ ಒಂದು 12:30 ಹಾಗೆ ನಾವು ಪಹಲ್ಗಾಮ್ ತಲುಪಿದ್ವಿ. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸೊ ನಾವು 3 ಕುದುರೆನ ಹೈರ್ ಮಾಡಿಕೊಂಡು ನಾವು 3 ಜನ ಅಲ್ಲಿ ಮೇಲ್ಗಡೆ ಹೋದ್ವಿ. ನಾವು ಹೋಗಿ ಕುದುರೆಯಿಂದ ಇಳಿದು ಒಂದು 5 ನಿಮಿಷನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು. ನಾವು ಏನು ಅಂದ್ಕೊಂಡ್ವಿ, ನಾವಂದರೆ ಎಲ್ಲ ಅಲ್ಲಿದ್ದವ್ರು ಎಲ್ಲರೂ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು 5 ನಿಮಿಷ, ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು. ಏನು ಘೋಷಣೆ ಏನೂ ಕೇಳಲಿಲ್ಲ, ಬರೀ ಗುಂಡಿನ ಸೌಂಡ್ ಕೇಳಿಸ್ತು. ಆಗಲೂ ನಾವು ಪಟಾಕಿ ಏನೋ ಅದೇ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗೋ ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ. ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸಿವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನು ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಇಲ್ಲ ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೋಗಿ ಕುದುರೆಯಿಂದ ಇಳಿದ್ರೆ ಮಧ್ಯೆ ದೊಡ್ಡ ಖಾಲಿ ಜಾಗ, ಓಪನ್, ಅದು ಎಷ್ಟೋ ಎಕರೆಯಷ್ಟು ಖಾಲಿ ಜಾಗ, ಫುಲ್ಲು ಗ್ರೀನು. ಒಂದು ಸೈಡು ಈ ಹಿಮ ಪರ್ವತ, ಇದು ತುಂಬ ಸುಂದರವಾದ ಜಾಗ, ಅದು ಕಾಣಿಸುತ್ತೆ ವ್ಯೂ. ಇನ್ನೊಂದು ಕಡೆ ಕಾಡಿದೆ, ಪೈನ್ ಟ್ರೀಸ್ ಇರೋ ಕಾಡಿದೆ. ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು. ನಾನು ನೋಡಿದ್ದು ಇಬ್ಬರನ್ನ, ಆ್ಯಕ್ಚುಲಿ 4 ಜನ ಇದ್ರು ಅಂತ ಬೇರೆಯವರೆಲ್ಲ ಹೇಳಿದರು. ನಾನು ನೋಡಿದ್ದು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಲ್ಲಿ ಶ್ರೀನಗರು ಮತ್ತು ಎಲ್ಲ ಕಡೆನೂ, ಈವನ್ ಪಹಲ್ಗಾಮಲ್ಲೂ ಎಷ್ಟು ಭದ್ರತೆ ಅಂದರೆ ಕೆಳಗಡೆ, ಅಂದರೆ ಕಣಿವೆಗಿಂತ ಕೆಳಗೆ ನಾವು ಹತ್ಕೊಂಡು ಹೋಗೋಕ್ಕಿಂತ ಕೆಳಗಡೆ ತುಂಬಾ ಭದ್ರತೆ ಇದೆ. ಒಂದೊಂದು 100 ಮೀಟರ್ಸ್ಗೆ ಒಂದೊಂದು ಸ್ವಲ್ಪ ಇದಕ್ಕೇ ಫುಲ್ಲಿ ಆರ್ಮ್ಡು CRPF ಯೋಧರು ಫುಲ್ ರೆಡಿ ಇದಾಗಿ ನಿಂತಿರ್ತಾರೆ. ಮತ್ತು ಒಂದೊಂದು ಸ್ವಲ್ಪ ದೂರಕ್ಕೇ ಫುಲ್ ಆರ್ಮ್ಡ್ ರೆಡಿ ವೆಹಿಕಲ್ಸ್ ನಿಂತಿರುತ್ತೆ. ಆಮೇಲೆ ಶ್ರೀನಗರಲ್ಲೂ ನೋಡಿದ್ದೀನಿ, ಈವನ್ ಸೋನ್ಮಾರ್ಗ್ ಅಲ್ಲೆಲ್ಲ ಹೋಗೋತ್ತಿಗೆ. ಆಮೇಲೆ ನಮಗೆ ಇದು ಸಿಕ್ಕಿತ್ತು, ಪುಲ್ವಾಮಾ ಸಿಕ್ಕಿತ್ತು. ನಾವು ಅನಂತನಾಗ್ ಜಿಲ್ಲೆಯಿಂದ ಇದು ಮಾಡಿಕೊಂಡೇ ಇದು ಅನಂತನಾಗ್ ಜಿಲ್ಲೆಯಲ್ಲೇ ಇರೋದಲ್ಲ. ಹೋಗೋತ್ತಿಗೆ ನಾನು 3 ದಿನದಿಂದ ನೋಡ್ತಿದ್ದೆ, ಒಂದೊಂದು ಟೈಮ್ ಗ್ಯಾಪಲ್ಲಿ ಈ ಆರ್ಮಿದು ವೆಹಿಕಲ್ ಬೀಟ್ ಹೊಡೆಯುತ್ತೆ. ಆವಾಗ ನಾನು ಅಂದ್ಕೊಳ್ತಿದ್ದೆ, ಇಲ್ಲಿ ಏನು ಎಷ್ಟು ಚೆನ್ನಾಗಿದೆ, ಏನು ಈ ಥರ ಇದೇ ಇಲ್ಲ, ಆದರೂ ಇಷ್ಟೆಲ್ಲ ಇದಾಗುತ್ತಲ್ಲ, ಇಷ್ಟೆಲ್ಲ ಯಾಕೆ ಆರ್ಮ್ಡ್ ಇವ್ರು ಇರಬೇಕು. ಆಮೇಲೆ ಆ ಯೋಧರನ್ನ ನೋಡಿ ನನಗೆ ಅನಿಸ್ತಿತ್ತು, ಯಾಕಂದರೆ ಆ ಬಂದೂಕೆ ಅಷ್ಟು ಭಾರ, ಅವ್ರ ಡ್ರೆಸ್ಸು, ಆ ಫುಲ್ಲು ಆ ಯೂನಿಫಾರ್ಮ್ ಅಷ್ಟು ಭಾರ, ಅವ್ರು ಕೂತ್ಕೊಳ್ಳೋ ಹಾಗೂ ಇಲ್ಲ, ಅವ್ರು ನಿಂತ್ಕೊಂಡೇ ಇರಬೇಕು ಹವರ್ಸ್ ಟುಗೆದರ್. ಇಷ್ಟೆಲ್ಲ ಕಷ್ಟಪಟ್ಟು ಅಂದರೆ ರಕ್ಷಣೆ ನಮಗೆ ಕೊಡ್ತೀರಲ್ಲ, ಇಷ್ಟೆಲ್ಲ ಯಾಕೆ ಬೇಕಿಲ್ಲ, ಆರಾಮಾಗೇ ಇದೆಯಲ್ಲ ಅಂತ ಅನಿಸ್ತಾ ಇತ್ತು. ಏನಂದರೆ ಕೆಳಗಡೆ ಸೆಕ್ಯೂರಿಟಿ ಇದೆ, ಆದರೆ ನಾವು ಮೇಲ್ಗಡೆ ಹೋಗ್ತೀವಲ್ಲ, ಅಲ್ಲಿ ಯಾರೂ ಮಿಲ್ಟ್ರಿ ಅವರಾಗಲಿ ಯಾರೂ ಇರಲಿಲ್ಲ. ಅದು ಇದ್ದಿದ್ರೆ ಅವ್ರು ಖಂಡಿತ ಬರ್ತಾನೆ ಇರಲಿಲ್ಲ, ಟ್ರೈಯೂ ಮಾಡ್ತಾ ಇರಲಿಲ್ಲ. ಅದು ಆ್ಯಕ್ಚುಲಿ ಎಲ್ಲ ಅಟ್ಯಾಕ್ ಜಸ್ಟ್ ಒಂದು 5-10 ಮಿನಿಟ್ಸ್ ಒಳಗೆ ಅಷ್ಟು ಅಟ್ಯಾಕ್ ಆಗಿ ಅವರೆಲ್ಲೋ ಹೋಗಿಬಿಟ್ರು, ಎಲ್ಲಿ ಹೋದ್ರು ಅಂತ ಗೊತ್ತಾಗಲಿಲ್ಲ. ಸೊ ನಾವು ಈಗ ಅಂದರೆ ಅಟ್ಲೀಸ್ಟ್ ಈ ವಿಚಾರ ತಿಳಿಸ್ಬೇಕಲ್ಲ, ಅದಕ್ಕಾದ್ರೂ ಫೋನಿಗೆ ಅಂತೆಲ್ಲ ಹೇಳಿ ಇದು ಮಾಡ್ತಿದ್ವಿ, ನೆಟ್ವರ್ಕ್ ಇರಲಿಲ್ಲ.